ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಪಾರ್ಟಿನ ಹಾಳು ಮಾಡೋಣ ಅಂತ ಹಾಗಲಕಾಯಿ ಜ್ಯೂಸ್ ಮಾಡೋಣ. ಆ ಹಾಗಲಕಾಯಿ ಜ್ಯೂಸ್ನ ನಾನೇ ಕುಡಿಯಂಗಾಗೋಯ್ತು. ಅಯ್ಯೋ ಹೌದಾ, ನಾನೇನೋ ಗುಡ್ ನ್ಯೂಸ್ ಅನ್ಕೊಂಡೆ. ನೋಡು, ಇದನ್ನ ಇಲ್ಲಿಗೆ ಬಿಡಬಾರ್ದು, ಏನಾದ್ರು ಮಾಡ್ಲೇಬೇಕು. ಹೌದಕ್ಕ, ಇನ್ಮೇಲೆ ಏನು ಮಾಡ್ಕೂಡ್ದು. ನೀವು ಮಾಡೋ ಚೀಪ್ ಗಿಮಿಕ್ಸ್ ಇಂದ ನನ್ನ ಪ್ಲಾನ್ ಹಾಳಾಗ್ಬಹುದು. ನಾವೇನು ಮಾಡ್ಲಿಲ್ಲ ಅಕ್ಕ. ಲಕ್ಷ್ಮಿ, ಸುಳ್ಳು ಹೇಳ್ಬೇಡ. ಹೀಗೇನಾದ್ರೂ ಮಾಡಕ್ ಮುಂಚೆ ನನ್ಗೊಂದ್ ಮಾತು ಹೇಳ್ಬೇಕು ಅಂತ ಗೊತ್ತಾಗಲ್ವಾ? ಏನೋ ಒಂದ್ ಮಾಡಕ್ ಹೋಗೋದು, ಎಡವಟ್ ಮಾಡ್ಕೊಂಡ್ ಬರೋದು. ಹೀಗೆ ಮಾಡ್ತಿದ್ರೆ ನಿಮ್ಗೂ ಲೀಲಂಗೂ ವ್ಯತ್ಯಾಸ ಏನಿದೆ? ಅಜ್ಜಿ ಹೊರಗಿದ್ರೆ ಏಜೆ ಲೀಲಾ ಒಂದಾಗ್ಬಿಡ್ತಾರೆ. ಅವರಿಬ್ರು ಯಾವುದೇ ಕಾರಣಕ್ಕೂ ಒಂದಾಗಬಾರ್ದು. ಅದಕ್ಕೆ ಅಜ್ಜಿ ಆದಷ್ಟು ಬೇಗ ಮನೆ ಒಳಗ್ ಬರ್ಬೇಕು. ಅದು ನನಗೆ ಗೊತ್ತಿದೆ. ನಾನು ಯೋಚನೆ ಮಾಡ್ತಾ ಇದ್ದೀನಿ. ದುರ್ಗಕ್ಕ ಹೇಳಿದ್ ನಿಜ. ನಾವು ಯಾಕಾದ್ರೂ ತಗ್ಲಾಕೊಂಡ್ವಿ ಅಂತ ಅನಿಸ್ತದೆ. ಮೊದಲೇ ರಾತ್ರಿ ಪೂರ್ತಿ ವಾಮಿಟ್ ಮಾಡಿ ಸುಸ್ತಾಗಿದೆ. ಇಲ್ಲಿ ಬೇರೆ ಉಸಿರಾಡಕ್ ಆಗ್ತಿಲ್ಲ. ಅಕ್ಕ, ಅಟ್ಲೀಸ್ಟ್ ಒಂದ್ 5 ನಿಮಿಷನಾದ್ರೂ ಕೂತ್ಕೊಳ್ಳಿ ಅಕ್ಕ. ಕೊಟ್ಟಿರೋ ಬಿಲ್ಡಪ್ಗೆ ಅಷ್ಟಾದ್ರೂ ಮಾಡಕ್ಕಾಗಲ್ವಾ ಪ್ಲೀಸ್? ಸರು, ಆಗ್ತಿಲ್ಲ, ನನ್ನ ಕೈಲಿ ಆಗ್ತಿಲ್ಲ. ಅಲ್ಲ ಅಜ್ಜಿ, ನನ್ನ ಕೈಲೇ ಇಲ್ಲಿರಕ್ ಆಗ್ತಿಲ್ಲ. ನಿಮ್ಗೆ ಇಷ್ಟೊಂದು ವಯಸ್ಸಾಗಿದೆ, ಇಷ್ಟೊಂದು ಕಷ್ಟ ಪಡ್ಕೊಂಡು ಇಲ್ಲಿ ಹೇಗಿರ್ತೀರಾ? ನನ್ ಮಗ ಸೊಸೆಗೋಸ್ಕರ ನಾ ಇಲ್ಲೇ ಸಾಯಕ್ಕೂ ಸಿದ್ಧ. ನೀವ್ ಹೋಗಿ, ನಿಮ್ಗಿದೆಲ್ಲ ಆಗಲ್ಲ. ಅಜ್ಜಿ, 5 ನಿಮಿಷ ಹೀಗೋಗಿ ಹಾಗೆ ಬಂದ್ಬಿಡ್ತೀವಿ. ಬನ್ನಿ ಅಕ್ಕ, ಬನ್ನಿ ಅಕ್ಕ. ಅಕ್ಕ ಬನ್ನಿ. ನಿಧಾನ. ನನ್ ಕೈಲಾಗಲ್ಲಪ್ಪ. ಅಕ್ಕ, ನೆಕ್ಸ್ಟ್ ಏನ್ ಮಾಡೋದು? ನಾ ಹೇಗಾದ್ರೂ ಮಾಡಿ ಅಜ್ಜಿ ಮನ್ಸು ಒಲಿಸಿ ಮನೆ ಒಳಗ್ ಕರ್ಕೊಂಡು ಹೋಗೋಣ ಅಂತಿದ್ದೆ. ನೀವಿಬ್ರು ಅದಕ್ಕೂ ಕಲ್ಲು ಹಾಕಿದ್ರಿ. ಅಜ್ಜಿ ಏಜೆ ಮತ್ತೆ ಲೀಲಾ ಬಗ್ಗೆ ತುಂಬಾ ಗಟ್ಟಿಯಾಗಿದ್ದಾರೆ. ಬೇರೆ ಏನಾದ್ರೂ ಉಪಾಯ ಮಾಡ್ಲೇಬೇಕು. ಅದಕ್ ಮುಂಚೆ ನೀವಿಬ್ರು ಸುಮ್ಮನಿರ್ಬೇಕು. ಅಯ್ಯೋ ಈಶ್ವರ. ಅಮ್ಮ, ಏನೇ? ನೀರಾದ್ರೂ ಕುಡಿಯಮ್ಮ. ನಿನ್ನೆ ರಾತ್ರಿಯಿಂದ ಏನು ತಿಂದಿಲ್ಲ ನೀನು. ಅಯ್ಯೋ, ನೀರ್ ಕುಡಿದ್ರೆ ನೀರೇ ಹೋಗುತ್ತೆ ಕಣೆ. ಫಸ್ಟ್ ಫ್ಲೋರ್ ವರ್ಕ್ ಆಗ್ತಿಲ್ಲ, ಗ್ರೌಂಡ್ ಫ್ಲೋರ್ ವರ್ಕ್ ಆಗ್ತಿಲ್ಲ. ವಾಂತಿ ವೇದಿ ಆಗಿ ಆಗಿ ಸುಸ್ತಾಗ್ಬಿಟ್ಟಿದ್ದೀನಿ. ಇದ್ದಕ್ಕಿದ್ದಂಗೆ ಏನಾಯ್ತಮ್ಮ ನಿಂಗೆ? ನಿನ್ನೆ ಎಷ್ಟು ಚೆನ್ನಾಗಿ ಚಿತ್ರಾನ್ನ ಮಾಡ್ಕೊಟ್ಟಿದ್ದೀನಿ. ಫುಡ್ ಪಾಯ್ಸನ್ ಅಂತೀಯಾ? ಅಲ್ಲೇ ಅಲ್ವೇನು ಎಡವಟ್ ಆಗಿದ್ದು. ಏನಂದೆ? ಅದ್ರಲ್ಲೇನಿತ್ತು? ಅಯ್ಯ, ಈ ಟೈಮ್ನವಳು ಏನಾಗಿತ್ತು ಪಾನ್ ಆಗಿತ್ತು ಅಂತ. ಹೌದಪ್ಪ, ನಂಗೂ ತುಂಬಾ ಕ್ಯೂರಿಯಾಸಿಟಿ ಇದೆ. ಅವ್ರು ಒಂದಾಗಿದಾರಾ ಚೆನ್ನಾಗಿದಾರಾ ಅಂತ ತಿಳ್ಕೋಬೇಕು. ಹಾಗಿದ್ರೆ ನಡಿಯಮ್ಮ, ನಾವಿಬ್ರು ಹೋಗಿ ಬರೋಣ. ಆದ್ರೆ ಈಗ ಹೋದ್ರೆ ಸರಿಯಾಗಲ್ಲ ಅನ್ಸುತ್ತಪ್ಪ. ನಾವಿಬ್ರು ಹೋದ್ರೆ ಅವ್ರನ್ನ ಹುದುಂಬಿಸ್ಬೋದಲ್ಲ. ಕೆಲಸ ಸ್ವಲ್ಪ ಬೇಗ ಆಗ್ಬೋದೇನೋ ಅಂತ. ಏನಂತೀಯ? ನಾವು ಹೋದ್ರೆ ಪ್ಲಾನ್ ಉಲ್ಟಾ ಆಗ್ಬಿಡುತ್ತಪ್ಪ. ಈಗ ಅಜ್ಜಿ ಮಾಡಿರೋ ಪ್ಲಾನ್ ನ ಹಾಗೆ ಬಿಡ್ಬೇಕು. ನಾವ್ ಹೋಗಿ ಡಿಸ್ಟರ್ಬ್ ಮಾಡೋದ್ ಬೇಡ. ಏನಾದ್ರೂ ಡೆವಲಪ್ಮೆಂಟ್ ಆದ್ರೆ ಅವರೇ ಕಾಲ್ ಮಾಡಿ ಹೇಳ್ತಾರಲ್ವಾ. ನಿಜ ಕಣಮ್ಮ, ಆದ್ರೆ ಈ ಮನ್ಸು ತಡಿಬೇಕಲ್ಲ. ಮಗಳು ಅಳಿಯ ಸುಖವಾಗಿರೋದನ್ನ ನೋಡ್ಬೇಕು ಅಂತ ಆಸೆ ಪಡ್ತಿದ್ದೆ. ನಿಂಗೆ ಹೀಗನ್ಸ್ಬೇಕಾದ್ರೆ
ಅಜ್ಜಿಗಿನ್ ಹೇಗನ್ಸಿರ್ಬೇಡ. ನಿಜ, ಅವರಿಬ್ರು ಒಂದಾಗಬೇಕು ಅನ್ನೋದಕ್ಕೆ ಆ ಹಿರಿ ಜೀವ ಎಷ್ಟು ಪ್ರಯತ್ನ ಮಾಡ್ತಾ ಇದೆ ಅಲ್ಲ. ಅವ್ರು ನಿಜವಾಗ್ಲೂ ಗ್ರೇಟ್ ಕಣಮ್ಮ. ಸರಿ, ನಮ್ಮ ಆಸೆ ಬೇಗ ಈಡೇರ್ಲಿ ಅಂತ ದೇವರನ್ನ ಬೇಡ್ಕೊಳ್ಳೋಣ ಅಷ್ಟೇ. ಎಲ್ಲ ಒಳ್ಳೇದೇ ಆಗತ್ತೆ ಅಪ್ಪ, ಡೋಂಟ್ ವರಿ. ಹಲೋ ಏಜೆ. ಹೇಳು ದುರ್ಗಾ. ಅಜ್ಜಿ ಹೊರಗಿರೋದನ್ನ ನೋಡಕ್ಕಾಗ್ದೆ ನಾವು 3 ಜನ ಸೇರ್ಕೊಂಡು ನೀವು ಮನೆ ಒಳಗ್ ಬರ್ಲಿಲ್ಲ ಅಂದ್ರೆ ನಾವೇ ನಿಮ್ ಜೊತೆ ಟೆಂಟ್ ಅಲ್ಲಿ ಇರ್ತೀವಿ ಅಂತ ಅವ್ರ ಜೊತೆ ಟೆಂಟ್ ಅಲ್ಲಿ ಇದ್ವಿ. ಆದ್ರೆ ನಮ್ಗಲ್ಲಿ 5 ನಿಮಿಷನೂ ಇರಕ್ಕಾಗ್ಲಿಲ್ಲ. ಅಜ್ಜಿ ಇಷ್ಟೊಂದು ಕಷ್ಟ ಪಟ್ಕೊಂಡು ಹೇಗ್ ಅಲ್ಲಿದ್ದಾರೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅಜ್ಜಿ ಏನೇನೋ ಡಿಮ್ಯಾಂಡ್ ಮಾಡ್ತಾರೆ, ಅವ್ರು ಹಾಗೆ ಹೇಳ್ತಾರೆ ಅಂತ ನಾವ್ ಅದನ್ನ ಫಾಲೋ ಮಾಡೋ ಪರಿಸ್ಥಿತಿನಲ್ಲೂ ಇಲ್ಲ ಅಂತ ನಮಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ನಾನೊಂದು ಸೊಲ್ಯೂಷನ್ ಹೇಳ್ಬೋದಾ ಏಜೆ? ಅಮ್ಮನಿಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅಜ್ಜಿ ಮುಂದೆ ಡ್ರಾಮಾ ಮಾಡೋ ಬದಲು ಅವ್ರಿಗೆ ಫೋರ್ಸ್ ಮಾಡಿ ಮನೆ ಒಳಗ್ ಬರೋ ಹಾಗೆ ಬೇರೆ ಏನಾದ್ರೂ ಮಾಡ್ಬೋದಾ ಅಂತ ಅನ್ನಿಸ್ತು. ಯಾಕೆಂದ್ರೆ ಅಜ್ಜಿ ಹೇಳ್ದ ಹಾಗೆ ಕೇಳೋಂತ ವ್ಯಕ್ತಿ ನೀವಲ್ಲ. ಅದ್ ನಿಮ್ ಗೌರವಕ್ಕೆ ಸರಿಯಾಗಲ್ಲ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಅದಕ್ಕೆ ಕಾಲ್ ಮಾಡಿ ಹೇಳ್ದೆ. ಮಿಕ್ಕಿದ್ದು ನಿಮ್ಮಿಷ್ಟ. ಐ ಟೇಕ್ ಕೇರ್. ಬೇರೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡು. ಹಾ. ಅಂಡ್ ಥ್ಯಾಂಕ್ ಯು ದುರ್ಗಾ. ನೀವು ನಿಮ್ಮ ಹೆಂಡತಿ ಅದೆಷ್ಟು ಡೌನ್ ಟು ಅರ್ಥ ಸರ್. ಒಳಗೊಂದು ಹೊರಗೊಂದು ಮಾಡೋದೇ ಇಲ್ಲ. ನನ್ ಗಂಡ ಯಾವಾಗ ಬರ್ತಾರೆ ಅಂತ ಮನೆ ಬಾಗ್ಲಲ್ಲಿ ನಿಂತೆ ಕಾಯ್ತಾ ಇದ್ದೆ. ಡೈಲಾಗ್ ಸ್ವಲ್ಪ ಓವರ್ ಆಯ್ತು ಅನ್ಸುತ್ತೆ. ಪರವಾಗಿಲ್ಲ ಸರ್, ಎಡಿಟ್ ಮಾಡ್ಕೊಳ್ಳೋಣ. ಸರ್, ಈಗ ಪ್ರೀತಿ ಅಂದ್ರೆ ಏನು, ಅದೆಷ್ಟು ಸ್ವೀಟ್ ಆಗಿರುತ್ತೆ ಅಂತ ನೀವ್ ನನ್ನ ಲೈಫಿಗೆ ಬಂದ್ಮೇಲೆ ನಂಗೆ ಗೊತ್ತಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನೀನು ನನಗೆ ಸಿಕ್ಕಿದ್ಮೇಲೆ ನಾನು ಕೇಳೋ ಎಲ್ಲ ಲವ್ ಸಾಂಗಲ್ಲೂ ನೀನೇ ಕಾಣಿಸ್ತೀಯ. ಎಲ್ಲ ಸಾಲುಗಳು ನಮ್ಮಿಬ್ರಿಗೋಸ್ಕರನೇ ಬರ್ತಿದ್ದಾರೇನೋ ಅನ್ಸುತ್ತೆ. ನಾನೇನೇ ಕೆಲಸ ಮಾಡ್ತಾ ಇದ್ರು ಮನ್ಸಲ್ಲಿ ನಿನ್ನ ಯೋಚನೆ ಓಡ್ತಾ ಇರುತ್ತೆ. ಥ್ಯಾಂಕ್ ಯು. I love you. ನನ್ನಲ್ಲೇ ಕಳುವಾದೆ ನಾನು, ನಿನ್ನಲ್ಲೇ ಹುಡುಕೋಣವೇನು, ನನ್ನನ್ನೇ ಮರೆತೋದೆ ನಾನು, ನನ್ನನ್ನು ಪರಿಚಯಿಸು ನೀನು, ನಿನ್ನ ಕಣ್ಣಿನ ಸನ್ನೆ ನೋಡಿ ಆಗೋದೆ ಸೊನ್ನೆ, ನನ್ನ ಕೆನ್ನೆಯ ದಿನ್ನೆ ಯಾಕೆ ಕೇಳೋದು ನಿನ್ನೆ, ಬರಿ ನೀನೆ ನೀನೆ, ಬರಿ ನೀನೆ ನೀನೆ, ಜೀವಕ್ಕೀಗ ನೀನೆ ಬೇಕಿದೆ, ಬರಿ ನೀನೆ ನೀನೆ, ಬರಿ ನೀನೆ ನೀನೆ, ಜೀವಿಸೋಕು ನೀನೆ ಬೇಕಿದೆ. ಇದು ಸರ್ ಸೀನ್ ಹೇಗಿದೆ ಸರ್? ಹೊಗಳೋದಿದ್ರೆ ಎದುರುಗಡೆನೆ ಹೊಗಳ್ಬಿಡಿ ಸರ್. ಫಸ್ಟ್ ಟೈಮ್ ನೀವು ನನ್ನನ್ನು ಹೊಗಳ್ತಿದ್ದೀರಂತ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕಿ ಮೆರೆದಾಡ್ಬಿಡ್ತೀನಿ.
ಏನ್ ಹೊಗಳದ್ ನಿನ್ ತಲೆ? ಯಾರ ಇದನ್ನ ಸೀನು ಅಂತಾರ? ಇಡಿಯಟ್. ನಾ ಹೇಳ್ತೀನಿ ಹಾಗೆ ಮಾಡು. ಹೇಗ್ ಸರ್? ಅದೇ ರಾತ್ರಿ, ಅದೇ ರೋಡು, ಅದೇ ಚಳಿ. ನನ್ನ ಕೆಲಸನ ನಾನೇ ಮಾಡೋದಾದ್ರೆ ನೀನ್ ಯಾಕಿರ್ಬೇಕು? ನೀನ್ ಇಲ್ಲಿರೋದು ನನ್ನ ಕೆಲಸ ಮಾಡೋದಕ್ಕೆ. ಸರ್ ನೀವೇ ಹೀಗಂದ್ರೆ ನಾನು ಎಲ್ಲಿಗಂತ ಹೋಗ್ಲಿ ಸರ್? ನಾನೀಗ ದೊಡ್ಡ ಬಾಸ್ ಕೂಡ ಆದೇಶನ ಪಾಲಿಸೋ ಕಾರ್ಮಿಕ ಸರ್. ಅವ್ರು ಏನ್ ಹೇಳ್ತಾರೋ ಅದನ್ನೇ ಮಾಡ್ತಿದ್ದೀನಿ. ಆ ಕೆಲ್ಸದ ಮಧ್ಯೆ ನಿಮ್ ಕೆಲ್ಸ ಅಪ್ಡೇಟ್ ಮಾಡಕ್ ಆಗಿಲ್ಲ ಸರ್. ಆ ಕಡೆ ಅವ್ರ ಕೆಲ್ಸ ಆಗಿಲ್ಲ ಅಂದ್ರೂ ರುಬ್ತಾರೆ, ಈ ಕಡೆ ನಿಮ್ ಕೆಲ್ಸ ಆಗಿಲ್ಲ ಅಂದ್ರೂ ನೀವು ರುಬ್ತೀರ. ಒಟ್ಟಾರೆ ರುಬ್ಬಿ ರುಬ್ಬಿ ನಾನು ನುಣ್ಣಕ್ಕಾಗಿ ಹೋಗಿದ್ದೀನಿ ಸರ್. ದೋಸೆಗಾಗ್ತೀನೋ ಇಡ್ಲಿಗಾಗ್ತೀನೋ ಒಂದೂ ಗೊತ್ತಾಗ್ತಿಲ್ಲ ಸರ್. ಸ್ಟಾಪ್ ದಿಸ್ ನಾನ್ಸೆನ್ಸ್ ಇಡಿಯಟ್. ಮೊದಲು ಇವತ್ತಿನ ಪ್ರೋಗ್ರಾಮ್ ಏನಿದೆ ಅದನ್ನ ಹೇಳು. 1 ಮಿನಿಟ್ ಸರ್. ಇವತ್ತಿನ ಪ್ರೋಗ್ರಾಮು ಸರ್, ಅರೇನ್ ಮಾಲಲ್ಲಿ RD4 ಅಲ್ಲಿ ಸೀಟ್ ನಂಬರ್ A5 ಹಾಗೂ B56 ಅಲ್ಲಿ ಕುತ್ಕೊಂಡು ಸಿನಿಮಾ ನೋಡುದು ಸರ್. ವಾಟ್? ಹೌದು ಸರ್. ಇವತ್ತಿನ ಮೀಟಿಂಗ್ ಅಪಾಯಿಂಟ್ಮೆಂಟ್ ಎಲ್ಲ ಕ್ಯಾನ್ಸಲ್ ಮಾಡುವಂತ ಅಜ್ಜಿನ ಹೇಳಿದ್ದಾರೆ. ಅವರಿಗೆ ನೀವಿಬ್ರು ಸಿನಿಮಾಗೆ ಹೋಗೋದು ನೋಡ್ಬೇಕಂತೆ ಸರ್. ಸಿನಿಮಾನ ನಾವಿಬ್ರ? ಅಲ್ಲ ರೀ, ನಾವ್ ಸಿನಿಮಾ ಅಂತ ಹೇಳಿ ಸುಮ್ನೆ ಹಾಗೆ ಆಚೆ ಹೋದ್ರೆ ಏನ್ ಮಾಡ್ತೀರಾ? ನೀವು ಹಿಂಗ್ ಮಾಡ್ತೀರಂತಾನೆ ನಿಮ್ ಹಿಂದ್ಗಡೆ ಸೀಟ್ ನಂಬರ್ 5 ಅಲ್ಲಿ ಒಬ್ಬ ಸ್ಮಾರ್ಟ್ ಸ್ಪೆಷಲ್ ಪರ್ಸನ್ ಕೂತಿರ್ತಾನೆ. ಅವನ ಅಜ್ಜಿಗೆ ಕ್ಷಣ ಕ್ಷಣದ ಮಾಹಿತಿನ ಕೊಡ್ತಾನೆ ಇರ್ತಾನೆ. ಅದು ಬೇರೆ ಯಾರಲ್ಲ, ಒನ್ ಅಂಡ್ ಓನ್ಲಿ ವಿಶ್ವರೂಪ್. ಆಗಲ್ಲ ಅಂದ್ರೆ ಪರವಾಗಿಲ್ಲ, ಲೀಲಾ ಮೇಡಮ್ ಆಗಲ್ಲ ಅಂದ್ರು ಅಂತ ಅಜ್ಜಿಗೆ ಇವಾಗ್ಲೇ ರಿಪೋರ್ಟ್ ಮಾಡ್ತೀನಿ. ಒಂದ್ ನಿಮಿಷ. ಏಜೆ, ಏನ್ ಮಾಡೋದು? ಮತ್ತೆ ಅಜ್ಜಿ ಬೇಜಾರ್ ಮಾಡ್ಕೊಂಡ್ರೆ ಕಷ್ಟ ಅಲ್ವಾ? ಓಕೆ, ಅಜ್ಜಿ ನೀವ್ ಹೇಳ್ದಾಗ ಇಬ್ರು ಸಿನಿಮಾ ಕರ್ಕೊಂಡು ಹೋಗಿ ಪಕ್ಕದಲ್ಲಿ ಕೂರಿಸಿ ಎಲ್ಲಿ ಎದ್ದು ಹೋಗ್ತಾರೆ ಅಂತ ಹಿಂದೆ ಕೂತ್ಕೊಂಡು ವಾಚ್ ಮಾಡ್ತಿದ್ದೆ. ಸಕ್ಸಸ್ ಅಜ್ಜಿ, ಗ್ರ್ಯಾಂಡ್ ಸಕ್ಸಸ್. ಅಜ್ಜಿ ಎಷ್ಟು ಒಳ್ಳೆ ಗುಡ್ ನ್ಯೂಸ್ ಹೇಳ್ತಿದ್ದೀನಿ, ಖುಷಿ ಪಡಿ. ಹಲೋ ಲೀಲಾ, ಲೀಲಾ ಲೀಲಾ ಎಂತ ಸಾಧನೆ ಮಾಡಿದ್ಯಮ್ಮ ನೀನು. ಎಲ್ಲಾ ಟಿವಿನಲ್ಲೂ ನಿನ್ನನ್ನೇ ತೋರಿಸ್ತಾ ಇದಾರೆ ಕಣೆ. ನಮ್ಮ ಅಕ್ಕ ಪಕ್ಕದ ಮನೆಯವರು, ನಮ್ ನೆಂಟ್ರಿಸ್ಟ್ ಎಲ್ರು ಫೋನ್ ಮಾಡಿ ನಿಮ್ ಲೀಲಾನ ಟಿವಿನಲ್ಲಿ ಬರ್ತಿರೋದು, ನಿಮ್ ಮಗಳ ಟಿವಿನಲ್ಲಿ ಬರ್ತಿರೋದು ಅಂತ ಕೇಳ್ತಿದ್ದಾರೆ ಕಣೆ. ನನಗಂತೂ ತುಂಬಾ 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 ಖುಷಿ ಆಗ್ತಾ ಇದೆ. ಆ ಫೋಟೋಸ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇವತ್ತೇ ವಾಟ್ಸಪ್ ಸ್ಟೇಟಸ್ ಹಾಕ್ಬಿಡ್ತೀನಿ. ಆಗ ನನ್ನ ಲೆವೆಲ್ಲೇ ಚೇಂಜ್ ಆಗ್ಬಿಡುತ್ತೆ ಮಗಳೇ. ಅಮ್ಮ, ಏನಾಗಿದೆ? ನೀನ್ ಏನೇನ್ ಮಾತಾಡ್ತಿದ್ದೆ ಅಂತ ಯೋಚನೆ ಮಾಡು. ಹಲೋ ಲೀಲ್, ವಾಟ್ ಹ್ಯಾಪನ್ ಟು ಮೈ ಡಾಟರ್? ಫೋನೇ ಕಟ್ ಮಾಡ್ಬಿಟ್ಲಲ್ಲ ಇವಳೊಬ್ಳು ದದ್ದಿ. ನನ್ಗೇನಾದ್ರೂ ಈ ತರ ಪಬ್ಲಿಸಿಟಿ ಸಿಕ್ಕಿ ಟಿವಿನಲ್ಲೆಲ್ಲ ಬಂದ್ಬಿಟ್ಟಿದ್ರೆ ಐ ಆಮ್ ಸೋ ಹ್ಯಾಪಿ. ಹೇಗಿದ್ರು ಅತ್ತೆನ ಹೊರಗಡೆ ಹಾಕಿದ್ದಾಳೆ, ಅವರೆಲ್ಲ ಸುದ್ದಿ ಹಬ್ಬಿದೆ. ಕೆಜೆಗೆ ಕೋಪ ಬಂದು ಲೀಲಾ ಔಟ್ ಅಂತ ಹೇಳಿ ನಮ್ಮನೆಗೆ ಕಳಿಸ್ಬಿಟ್ರೆ, ಅವಳು ನಮ್ಮನೆಗೆ ಬಂದ್ರೆ 70 ಕೋಟಿ ಫಿಕ್ಸ್. ಎಸ್. ಇಷ್ಟು ವರ್ಷ
ಈ ಮನೆ ಮರ್ಯಾದೆ ಅಮ್ಮನೆ ನನ್ನ ಜಗತ್ತಾಗಿದ್ರು. ಇದು ಯಾವುದಕ್ಕೂ ತೊಂದರೆ ಆಗದೆ ಇರೋ ಥರ ನಂದೇ ಒಂದು ಕೋಟೆನ ಸೃಷ್ಟಿ ಮಾಡಿದ್ದೆ. ಆದ್ರೆ ಈಗ ಈ ಸಲ ನಿಮಗೆ ಅವಾರ್ಡ್ ಬರುತ್ತೆ ಅಂತ ಅಜ್ಜಿ, ಫ್ಯಾಮಿಲಿಯವರು ಎಲ್ಲರೂ ತುಂಬಾ ಖುಷಿಯಾಗಿದ್ರು. ಅದು ಹೋಯ್ತು. ಅವಾರ್ಡ್ ಇಸ್ ಜಸ್ಟ್ ಎನ್ ಅವಾರ್ಡ್. ನಾನು ಅದಕ್ಕೆ ತಲೆ ಕೆಡಿಸ್ಕೋತಾ ಇಲ್ಲ. ನನಗಮ್ಮ ಮುಖ್ಯ. ಅವ್ರ ಮುಂದೆ ಜಗತ್ತಲ್ಲಿ ಬೇರೆ ಯಾವುದೂ ಇಂಪಾರ್ಟೆಂಟ್ ಅಲ್ಲ ನನಗೆ. ಅವರೊಬ್ರು ನಗ್ನಗ್ತಾ ಆಶೀರ್ವಾದ ಮಾಡಿದ್ರೆ ಈ ತರ 100 ಅವಾರ್ಡ್ ನನ್ನ ಹುಡ್ಕೊಂಡ್ಬರುತ್ತೆ. ಹೌದು, ಆದ್ರೆ ಆಗಿರೋ ಅವಾಂತರಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಏಜೆ. ಸುಳ್ಳನ್ನ ಪ್ರೂವ್ ಮಾಡೋದು ಕಷ್ಟ ಆಗತ್ತೆ ಹೊರತು ಸತ್ಯ ಏನು ಅಂತ ಹೇಳೋದಲ್ಲ. ಅದನ್ನ ನಾನು ನೋಡ್ಕೋತೀನಿ. ಆದ್ರೆ ಅಮ್ಮ ನಾನ್ ಬೇಜಾರಾಗಿದ್ದೀನಿ, ಅವರಿಂದ ನಂಗೆ ಹರ್ಟ್ ಆಗಿದೆ ಅಂತ ನೊಂದ್ಕೊಂಡಿರ್ತಾರೆ. ಹೈ ಟೈಮ್. ಯಾರಿಂದಾಯ್ತು, ಯಾಕಾಯ್ತು ಅಂತ ಯೋಚನೆ ಮಾಡೋದಕ್ಕಿಂತ ಅಮ್ಮ ಈ ಮನೆ ಒಳಗೆ ಬರೋದು ಇಂಪಾರ್ಟೆಂಟ್. ಏನೇ ಆಗ್ಲಿ, ಇವತ್ತು ರಾತ್ರಿ ಅಮ್ಮ ಮನೆ ಒಳಗೆ ಬರಬೇಕು. ಹಾಗೆ ನಾನು ಮಾಡ್ತೀನಿ. ನನ್ ಮಗ ಗೌರವನೇ ಜೀವ, ನೆಮ್ಮದಿನೇ ದೈವ ಅನ್ಕೊಂಡಿದ್ದ ಅಂತವನ್ಗೆ ನಾನು ಏನೋ ಮಾಡಕ್ ಹೋಗಿ ಅವನ್ ಮರ್ಯಾದೆ ಬೀದಿ ಪಾಲಾಗೋ ಹಾಗೆ ಮಾಡ್ಬಿಟ್ಟೆ. ಹಣ ಆಸ್ತಿ ಹೇಗ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆದ್ರೆ ಹೆಸರು ಗೌರವನ ಅವನ ವ್ಯಕ್ತಿತ್ವದಿಂದ ಸಂಪಾದನೆ ಮಾಡಿದ್ದ. ಅಂತ ಅವನ ವ್ಯಕ್ತಿತ್ವದ ಬಗ್ಗೆ 4 ಜನ 4 ತರ ಮಾತಾಡೋ ಹಾಗೆ ಮಾಡ್ಬಿಟ್ಟೆ ನಾನು. ಪಾಪ, ನನ್ನ ಮಗನಿಗೆ ಸಿಗ್ತಾ ಇದ್ದಿದ್ದ ಅವಾರ್ಡು ಇಡೀ ದೇಶದಲ್ಲೇ ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್ಗೆ ಸಿಗೋಂತ ಅವಾರ್ಡು. ಅಪ್ಪ ಈ ಕಡೆದಿಂದ ಒಂದು ನೋಡು, ಇಷ್ಟು ವರ್ಷ ಯಾರನ್ನು ಹತ್ರ ಬಿಟ್ಕೊಳ್ತಾ ಇರೋ ನಾನು ಇವತ್ತು ನಿನ್ನನ್ನು ಇಷ್ಟ ಹತ್ರ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ನೀನ್ ನನಗೆ ಗೊತ್ತಿಲ್ಲದೆ ನನ್ನೊಳಗೊಂದು ಜಾಗನ ಕಂಡ್ಕೊಂಡ್ಬಿಟ್ಟಿದ್ಯಾ. ಇಷ್ಟು ದಿನ ನಡೆದಿರೋದನ್ನೆಲ್ಲ ಮರೆತು ಹೊಸದಾಗಿ ಜೀವನ ಶುರು ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ. ಖುಷಿಯಾಗಿರೋಣ. ನಾವಿಬ್ರು ಚೆನ್ನಾಗಿರೋದನ್ನ ನೋಡಿ ಅಮ್ಮ ಖುಷಿ ಪಟ್ರೆ ಅದಕ್ಕಿಂತ ದೊಡ್ಡ ಅವಾರ್ಡ್ ಇನ್ಯಾವುದೂ ಇಲ್ಲ ನನಗೆ. ಹೇಳು, ನಿನಗಿದು ಒಪ್ಪಿಗೆ ಇದೆಯಾ? ಅಮ್ಮ, ಯಾಕೆ ನೀವು ಈ ರೀತಿ ನಿದ್ದೆಗೆಟ್ಟಿದ್ದೀರಾ? ಒಂದು ವಾರದಿಂದ ನೀವು ಸರಿಯಾಗಿ ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ. ಚೆನ್ನಾಗಿ ಊಟ ಮಾಡಿದ್ರೆ ನಿದ್ದೆ ಬರ್ತಿತ್ತು. ಊಟನೇ ಮಾಡದೆ ಸುಮ್ನೆ ಮಾತ್ರೆ ತಗೊಂಡ್ರೆ ಹೇಗೆ ಹುಷಾರಾಗ್ತೀರಾ? ಡಾಕ್ಟರ್, ಅಮ್ಮನ್ಗೇನಾಗಿದೆ?
ಹೇಳಿದ್ನಲ್ಲ ಸರ್, 1 ವಾರದಿಂದ ಊಟ ನಿದ್ದೆ ಯಾವ್ದು ಸರಿಗಾಗಿಲ್ಲ. ಯಾವುದೋ ವಿಷಯಕ್ಕೆ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ. ಅದರಿಂದ ಪ್ರೆಷರ್ ಜಾಸ್ತಿ ಆಗಿದೆ. Now she is perfectly all right. Nothing to worry. ಥ್ಯಾಂಕ್ ಯು ಡಾಕ್ಟರ್. ನೋಡಿ, ಹೊಸದಾಗಿ ಟಾನಿಕ್ ಟ್ಯಾಬ್ಲೆಟ್ ಅಂತ ಏನು ಕೊಡ್ತಿಲ್ಲ. ಆಕ್ಚುಲಿ ಅವ್ರಿಗೆ ಬೇಕಾಗಿರೋದೇ ಬೇರೆ. ಅದನ್ನ ಔಷಧಿಯಿಂದ ಕೊಡೋದಿಕ್ಕಾಗೋದಿಲ್ಲ. ಅದೇನು ಅಂತ ಫೈಂಡ್ ಔಟ್ ಮಾಡಿ ಅವ್ರಿಗೆ ಕೊಡಿ. ಓಕೆ, ನಾನಿನ್ ಬರ್ತೀನಿ. ಏನಮ್ಮ ಇದೆಲ್ಲ? ಯಾಕೆ ಬೇಕಿದೆಲ್ಲ? ಪ್ಲೀಸ್ ಇನ್ನೊಂದ್ಸತಿ ಈ ತರ ಎಲ್ಲ ಮಾಡಬೇಡ. ನಿನ್ಗೇನಾರ ಹೆಚ್ಚು ಕಡಿಮೆ ಆದ್ರೆ ಪ್ಲೀಸ್ ಮಾಡಬೇಡ. ಒಂದ್ ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯಾ? ಅದೇನು ಅಂತ ಕೇಳಮ್ಮ. ಏನಿದು? ನಿಮಗೆ ಬೇಕಾಗತ್ತೆ ಅಂತ ತಂದೆ. ನನಗೆ ಹಿಂಗೆ ತಗೊಂಡೋಗೋ ಅಭ್ಯಾಸ ಇಲ್ಲ. ನನ್ನ ಹಣೆಯಲ್ಲಿ ನಿನ್ನ ಹೆಸರಿಲ್ಲ, ಈ ನಿನ್ನ ಪಡೆಯುವ ಪುಣ್ಯ ನನಗಿಲ್ಲ. ನೀ ವಿಶಾಲ ಗಗನ, ನಾನಾಥ ಕವನ, ಈ ನಮ್ಮ ನಡುವೆ ಈಗೊಂದು ಮೌನ. ಆಹೋ ವಿನಾಯಕಗೆ ಅಂಟು ಮಂಜಿನ ಹನಿಯು, ಬಿಸಿಲಾದ ಕೂಡಲೇ ಕರಗೋ ಕಹಿ ಸತ್ಯವೇ ಕೊನೆಯೋ. ಸುಮ್ಮನೆ ನನಗೇಕೆ ನೀನಾದೆ ಪರಿಚಯ, ನಡುದಾರಿ ವಿದಾಯ ಜೀವನದೆಯ ಶಿಕ್ಷೆಯ. ಸುಮ್ಮನೆ ನನಗೇಕೆ ನೀನಾದೆ ಪರಿಚಯ, ನಡುದಾರಿ ವಿದಾಯ ಜೀವನದೆಯ ಶಿಕ್ಷೆಯ. ಬರೀ ನೋವೊಂದೇ ಎದೆಲಿ ಉಳಿತಾಯ ಈ ಕಥೆಲಿ, ಮುಗಿದೋದ ಮೇಲೆ ಎಲ್ಲ ಇನ್ನೇನು ಹೇಳಲಿ. ನಿಮ್ಗೊಂದು ವಿಷಯ ಹೇಳ್ತೀನಿ, ಯಾರಿಗೂ ಹೇಳ್ಬಾರ್ದು. ಹತ್ರ ಬನ್ನಿ. ಅಯ್ಯೋ, ನೀವೆಲ್ಲ ಹತ್ರ ಬರಕ್ಕಾಗತ್ತೆ, ನಾನೇ ಬರ್ತೀನಿ. ಏನ್ ಗೊತ್ತಾ,
ಈಜೆ ಅಜ್ಜಿಗೋಸ್ಕರ ನನ್ ಮುಂದೆ ರೊಮ್ಯಾಂಟಿಕ್ ಆಗಿ ಡೈಲಾಗ್ ಹೇಳಿದ್ರು. ಪಾಪ ಏಜೆ ಮನ್ಸಲ್ಲಿ ಏನು ಫೀಲಿಂಗ್ಸ್ ಇಲ್ಲ ಅಂದ್ರು ಸುಮ್ನೆ ಆಕ್ಟಿಂಗ್ ಮಾಡೋದು ಎಷ್ಟು ಕಷ್ಟ ಅಲ್ವಾ? ಆದ್ರೆ ನೀವ್ ಏನೇ ಹೇಳಿ ಏಜಿಗೆ ಸುಳ್ಳು ಹೇಳಕ್ಕೆ ಬರಲ್ಲ. ಪವಿತ್ರ ಅವ್ರೆ, ಸುಳ್ಳು ಅಂದ ತಕ್ಷಣ ನೆನ್ಪಾಯ್ತು. ಮೊನ್ನೆ ಚುಕ್ಕಿ ವಾಟ್ಸ್ಆಪ್ ಅಲ್ಲಿ ಯಾವ್ದೋ ವೆಬ್ ಸೀರೀಸ್ ಇಂದು ಲಿಂಕ್ ಕಳ್ಸಿದ್ಲು. ಅದನ್ನ ನೋಡ್ತಾ ಇದ್ದೆ. ಅದ್ರಲ್ಲಿ ಒಬ್ಬ ವಿಲನ್ ಇದ್ದ. ಅವ್ನು ಎಲ್ಲಾರ ಜೊತೆ ಇರ್ತಾನೆ, ಆದ್ರೆ ಗೊತ್ತಾಗಲ್ಲ. ಒಳ್ಳೆ ಒಂಥರ ನಾಟಕ ಮಾಡ್ತಾನೆ, ಆದ್ರೆ ಸಿಕ್ಕಾಕೊಳ್ಳಲ್ಲ. ಅದ್ರಲ್ಲಿ ಅವ್ರ ಹೆಂಡತಿನ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ಅಲ್ಲಿಂದ ತಳ್ಳಿ ಸಾಯಿಸೋ ಸೀನ್ ಇತ್ತು. ಅಬ್ಬಬ್ಬಬ್ಬಾ, ಆ ಸೀನ್ ಎಷ್ಟು ರಿಯಲಿಸ್ಟಿಕ್ ಆಗಿತ್ತು ಗೊತ್ತಾ? ಅಪ್ಪ, ಅದು ನೋಡಿ ನನ್ ಕೈ ಕಾಲೆಲ್ಲ ಬೆವರು ಬಂದ್ಬಿಡ್ತು. ಅವಳಂತೂ ಬೇಡ ಬೇಡ ಪ್ಲೀಸ್ ಬೇಡ ಅಂತ ಕೇಳ್ಕೊತಾ ಇರ್ತಾಳೆ. ನೀನ್ ಇಂಥವನು ಅಂತ ಗೊತ್ತೇ ಇರ್ಲಿಲ್ಲ ಅಂತಿರ್ತಾಳೆ. ಆದ್ರೆ ಅವನು ಪಾಪಿ ನನ್ ಮಗ ತಳ್ಳೆ ಬಿಟ್ಟ. ಪವಿತ್ರ ಅವ್ರೆ, ನೀವು ಮಾತಾಡ್ತಿದ್ದೀರಾ? ಅಬ್ಬಾ, ನಂಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಪವಿತ್ರ ಅವ್ರೆ, ಒಂದ್ ನಿಮಿಷ ಇರಿ, ನಾನ್ ಬಂದೆ. ಸರ್, ನೀವು ಆರ್ಡರ್ ಕೊಟ್ಟಿರೋದು ಅಂತಿಂತ ಐಟಮ್ ಅಲ್ಲ. ಎಷ್ಟೋ ಜನರ ಕಣ್ ತಪ್ಪಿಸ್ತಾ ಇರ್ಬೇಕು ಸರ್. ಏನಿಷ್ಟೇ ಎಷ್ಟಿದೆ? ಇರೋದು ಇಷ್ಟೇ, ಆದ್ರೆ ಅದ್ರ ಕೆಲಸ ಪ್ರಾಣ ತೆಗಿಯೋಷ್ಟು. ಸರ್, ಇದನ್ನು ಒಂದ್ಸಲಿ ಬಾಯಿಗೆ ಹಾಕೊಂಡ್ರೆ ಸಾಕು, ಅವ್ರು ಉಗಿಯೋದಕ್ಕೂ ಮುಂಚೆ ಅವ್ರ ಪ್ರಾಣ ಪಕ್ಷಿ ಹಾರೋಗ್ತಾ ಇರ್ತದೆ. ಒಳ್ಳೆ ಕೆಲಸ ಮಾಡಿದ್ಯಾ. ಈ ವಿಷಯ ಏನಾದ್ರೂ ಲೀಕ್ ಆದ್ರೆ? ಅಯ್ಯೋ, ಎಲ್ಲಾದ್ರೂ ಉಂಟಾ ಸರ್? ನಮ್ ತಾಯಿ ಸತ್ತವ್ಲು ಹೇಳಲ್ಲ ಸರ್. ಅದೇ ನನ್ನ ಕೇಸಿನ ವಿಷಯ, ಸ್ವಲ್ಪ ಸಾಲ್ವ್ ಮಾಡಿ ಸರ್. ನಿನ್ ಕೆಲಸ ಆಯ್ತು ಅನ್ಕೋ, ತಿರುಗ್ ನೋಡದೆ ಹೋಗ್ತಾ ಇರು. ಓಕೆ ಸರ್. ಇದನ್ನ ನನ್ನ ಕೈಯಾರ ನಿನಗೆ ಕೊಡಿಸ್ತೀನಿ ಪವಿತ್ರ. ಎಷ್ಟು ಜನಕ್ಕೆ ಸಿಗುತ್ತೆ ಈ ಭಾಗ್ಯ? ಗಂಡನಿಂದ ಸಾಯೋ ಭಾಗ್ಯ. ಏನತ್ತೆ ಏನೋ ಒಬ್ರೆ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೀರಾ? ನಮಗೂ ಹೇಳಿದ್ರೆ ನಾನು ನಿಮ್ ಪರವಾಗಿ ಏನೋ ಯೋಚನೆ ಮಾಡ್ತಿದ್ನಪ್ಪ. ಡೀಪ್ ಅಂತ ಏನೂ ಇಲ್ಲ. ಅಜ್ಜಿ ಏನೋ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ರು. ಅವ್ರ ಗುರುಗಳು ಮನೆ ದೃಷ್ಟಿ ತೆಗಿಯಕ್ಕೆ ಒಂದ್ ಕಾಯಿ ಕಳಿಸ್ತಾರಂತೆ. ಅದಕ್ಕೆ ಮಡಿ ಉಡ್ಕೊಂಡು ಪೂಜೆ ಮಾಡಿ ಮನೆ ಮುಂದೆ ದೃಷ್ಟಿ ತೆಗಿಬೇಕಂತೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಇದ್ರಲ್ಲಿ ಏನಾದ್ರು ಕಿತಾಪತಿ ಮಾಡ್ಬೇಕು ಅಂತ ಮನ್ಸ್ ಹೇಳ್ತಿದ್ಯಲ್ಲ, ಏನ್ ಮಾಡ್ಲಿ? ಮನ್ಸಿನ ಮಾತ್ ಕೇಳ್ದೆ ಇರಕ್ಕಾಗತ್ತಾ? ಮಾಡ್ಬಿಡೋಣ. ಹಾ ಅತ್ತೆ, ದೃಷ್ಟಿಗೆ ಕಾಯಿ ಹೊಡಿತಾರೆ ಹೇಳಿ. ಎಲ್ಲರೂ ಹೇಗ್ ಹೊಡಿತಾರೆ ಹಾಗೆ ಹೊಡಿತೀನಿ. ಅಲ್ಲೇ ನೋಡಿ ನೀವ್ ತಪ್ಪು ತಿಳ್ಕೊಂಡಿರೋದು. ನಾವೆಲ್ಲ ಮನೆ ದೃಷ್ಟಿ ತೆಗಿಬೇಕು ಅಂದ್ರೆ ಕೈ ಮೇಲೆ ಕರ್ಪೂರ ಹಚ್ಕೊಂಡು ಆರತಿ ಮಾಡಿ ಆಮೇಲೆ ಕೈ ಹೊಡಿತೀವಿ. ಅದೇ ನೀವು ಏನೋ ಹೊಸ ತರ ಹೇಳ್ತೀರಾ. ಏನ್ ಕಿಂಡಲ್ ಮಾಡ್ತಿದ್ದೀರಾ ಅಥವಾ ಏನೋ ಪ್ಲಾನ್ ಮಾಡ್ತಿದ್ದೀರಾ? ಪ್ರಪಂಚದಲ್ಲಿ ಎಲ್ಲರೂ ನಾನ್ ಹೇಳೋ ತರನೇ ಮಾಡೋದು. ಏನೋ ನನಗ್ ಗೊತ್ತಿರೋದ್ನ ಹೇಳದ್ನಪ್ಪ, ಮಿಕ್ಕಿದ್ ನಿಮ್ಮಿಷ್ಟ. ನೀವ್ ಕೈ ಮೇಲೆ ಕರ್ಪೂರ ಹಚ್ಕೊಳ್ದೆ ಕಾಯಿ ಹೊಡೋದ್ರೆ ಏಜೆ ಕೈಲೂ ಬೈಸ್ಕೊಂತೀರಾ, ಅಜ್ಜಿ ಕೈಲೂ ಬೈಸ್ಕೊಂತೀರ. ನಂಗೆ ಯಾಕೋ ಡೌಟ್ ಬರ್ತಿದೆ. ಒಂದ್ ನಿಮಿಷ ರೀ, ನಾ ಅಜ್ಜಿನ್ ಕೇಳ್ಕೊಂಡ್ ಬರ್ತೀನಿ. ಹೋಗಿ ಹೋಗಿ, ಏಜೆ ಹೆಂಡತಿಯಾಗಿ ಎಷ್ಟು ಚಿಕ್ಕ ವಿಚಾರನೂ ಗೊತ್ತಿಲ್ಲ ಅಂತ ಅವರೇ ಬೈಕೊಂತಾರೆ. ಹೋಗಿ ಹೋಗಿ. ಹಾಗಿದ್ರೆ ನೀವ್ ಹೇಳ್ದಾಗೆ ಕೈ ಮೇಲೆ ಕರ್ಪೂರ ಇಟ್ಟು ಹಚ್ಬೇಕಾ? ಆಗ್ಲೇ ಮನೆಗೆ ಒಳ್ಳೇದಾಗೋದು.
ತಡ್ಕೊಳಕ್ಕಾಗ್ತಿಲ್ಲ. ಇವಳ ಕೈ ಯಾವಾಗ ಬೆಂಕಿ ಬೀಳತ್ತೋ ಏನೋ. ಲೀಲಾ, ಈಗ ನಿನ್ ಮನಸ್ಸಲ್ಲಿ ಈ ಮನೆ ದೃಷ್ಟಿ ಪರಿಹಾರ ಆಗ್ಲಿ ಅಂತ ಬೇಡ್ಕೊಂಡು ಕರ್ಪೂರ ಹಚ್ಚಿ ಕಾಯಿ ನಿವಾರಿಸಿ ಕಾಯಿ ಒಡಿಯಮ್ಮ. ಅಯ್ಯೋ ದೇವ್ರೆ, ಕೈಯೆಲ್ಲ ಸುಟ್ಟು ಹೋಗಲ್ವಾ? ಏನ್ ಮಾಡ್ಲಿ? ಪಾಪ ಅಜ್ಜಿ ಎಷ್ಟೆಲ್ಲ ಪ್ರೀತಿ ಮಾಡ್ತಾರೆ. ಏಜೆ ನನ್ಗೋಸ್ಕರ ಏನೆಲ್ಲ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗತ್ತೆ ಅಂದ್ರೆ ನಾನು ಏನಾದ್ರೂ ಮಾಡ್ಲೇಬೇಕು. ಇದ್ರ ಬಗ್ಗೆ ಯೋಚನೆ ಮಾಡೋದು ತಪ್ಪು. ನಾನ್ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.